ನಮ್ಮ ಹೆಸರು ಸೋಮಪ್ಪ ಅಂತ ಹೇಳಿಬಿಟ್ಟು ನಾನ್ ಪರ್ಮನೆಂಟ್ ವರ್ಕರ್ ಯೂನಿಯನ್ ಕಡೆಯಿಂದ ಜಂಟಿ ಕಾರ್ಯದರ್ಶಿಯಾಗಿ ಒಂದು ಯೂನಿಯನ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಮೊದಲಿಗೆ ನಮ್ಮಲ್ಲಿ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಎಲ್ಲ ಸರ್ವ ಸದಸ್ಯರು ಈ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತು 13ನೇ ದಿನದ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು 13ನೇ ದಿನದ ಹೋರಾಟದಲ್ಲಿ ಮಾನ್ಯ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಣ್ಣನವರು ಈ ಒಂದು ಹೋರಾಟಕ್ಕೆ ಭೇಟಿ ನೀಡಿ ಕಾರ್ಮಿಕರ ಸಮಸ್ಯೆಯನ್ನು ಕೂಲಂಕುಷವಾಗಿ ನಮ್ಮ ಅಧ್ಯಕ್ಷರು ಒಂದೊಂದು ವಿವರವಾಗಿ ಹೇಳಿದರು. ಏನೇನು ಅಂಶವನ್ನು ಹೇಳಿದರೆ ಆ ಒಂದೊಂದು ಒಂದು ಅಂಶನೂ ಬಿಡದೆ ಎಲ್ಲ ತಲೆಯಲ್ಲಿ ಹಾಕ್ಕೊಂಡು ಬಹಳ ವಿವರವಾಗಿ ಕಾರ್ಮಿಕರಿಗೆ ಅರ್ಥ ಆಗೋ ರೀತಿಯಲ್ಲಿ ಬಗೆಹರಿದ್ರೆ ಯಾವ ರೀತಿ ಬಗೆಹರಿಬೇಕಂತ ಹೇಳ್ಬಿಟ್ಟು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ನಮ್ಮ ಕುಮಾರಸ್ವಾಮಿ ಅಣ್ಣನವರು ಈ ಒಂದು ಸಭೆಗೆ ಬಂದು ಬಹಳ ವಿವರವಾಗಿ ಕೊಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಮಣ್ಣಿನ ಮಗನಾಗಿರ್ತಕ್ಕಂತಹ, ರೈತರ ಬಂಧುವಾಗಿರ್ತಕ್ಕಂತಹ, ಕಾರ್ಮಿಕರ ಬಂಧುವಾಗಿರ್ತಕ್ಕಂತಹ, ದೀನದಲಿತರ ಬಂಧುವಾಗಿರ್ತಕ್ಕಂತಹ ಕುಮಾರಣ್ಣನವರಿಗೆ ನಮ್ಮ ಕಡೆಯಿಂದ ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಸಹ ಈ ಒಂದು ಸಂದರ್ಭದಲ್ಲಿ ಸಾಧ್ಯವಾಗ್ತಾ ಇಲ್ಲ. ಏನು ಹೇಳಿದರು ಅಂದರೆ, ಬರಬೇಕಾದ್ರೇ ಮಾನ್ಯ CMD ಹತ್ರ ಮಾತಾಡ್ಕೊಂಡು ಬಂದಿದ್ದೀನಿ. ನಿಮ್ಮ ಕಾಯಂ ವಿಷಯ ಒಂದು ಹೊರತುಪಡಿಸಿದರೆ ಉಳಿದಿರ್ತಕ್ಕಂಥ ವೇತನ ಪರಿಷ್ಕರಣೆ ಆಗ್ಬೋದು, ಕೆಲಸದ ಭದ್ರತೆ ಆಗಬಹುದು, ನಿಮಗೆ ಸಿಗ್ತಕ್ಕಂಥ ಸೌಲಭ್ಯಗಳು ಎಲ್ಲವನ್ನೂ ಸಹ ನಾನು ಶುಕ್ರವಾರ ದಿವಸ ಮುಂದೆ ನಿಂತು ನಾನೇ ನೆರವೇರಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕಾರ್ಮಿಕರ ಮುಂದೆ ತಮ್ಮ ಭರವಸೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಪರವಾಗಿ ಅನಂತ ಧನ್ಯವಾದಗಳನ್ನು ಸಹ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಅವರು ಹೇಳಿರ್ತಕ್ಕಂಥದ್ದು ನಮ್ಮ ಕಾರ್ಮಿಕರಿಗೆ ನೆರವೇರಿಸಿಕೊಡ್ಲಿ ಅಂತ ಹೇಳ್ಬಿಟ್ಟು ಕಾರ್ಮಿಕರ ಪರವಾಗೂ ಸಹ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇದು ಹೀಗೆ ನಡೆದರೆ ಕಾರ್ಮಿಕರ ಭವಿಷ್ಯನೂ ಚೆನ್ನಾಗಿರುತ್ತೆ. ಹಾಗೆ ನಮಗೂ ಒಂದು ಕಮಿಟಿ ಇದೆ ಇಲ್ಲಿ. ಆ ಕಮಿಟಿಯಲ್ಲಿ ಕೆಲವು ತೀರ್ಮಾನಗಳನ್ನು ತಗೋಬೇಕಾಗಿದೆ. ನಮ್ಮ ಕಾರ್ಮಿಕರ ಜೊತೆ ಚರ್ಚೆ ಮಾಡೋ ಒಂದು ಸಂದರ್ಭವೂ ಇದೆ. ಇವತ್ತು ಸಾಯಂಕಾಲ ಕಮಿಟಿಯೊಂದಿಗೆ ಮಾತಾಡ್ತೀವಿ, ನಮ್ಮ ಕಾರ್ಮಿಕರ ಜೊತೆ ಚರ್ಚೆ ಮಾಡ್ತೀವಿ, ಮುಂದಿನ ತೀರ್ಮಾನವನ್ನು ಕೈಗೊಳ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ನಿಮ್ಮೊಂದಿಗೆ ನಾನು ಹಂಚ್ಕೊಳ್ತಾ ಇದ್ದೀನಿ. ಸರ್, ಪ್ರತಿಭಟನೆ ಮುಂದುವರಿಯುತ್ತೆ ಅಂದರೆ ನಮಗೆ ಒಂದು ಕಮಿಟಿ ಇದೆ. ಕಮಿಟಿಯಲ್ಲಿ ನಾವು ಈ ಒಂದು ಸಾರಿಡರ್ ಕಮಿಟಿ ಅಂತ ಮಾಡ್ಕೊಂಡಿದ್ದೀವಿ. ನಾವು ಇಷ್ಟೇ ಅಲ್ಲ, ನಮಗೆ ಯಾರ್ಯಾರು ಸಹಕಾರ ಕೊಟ್ಟಿದ್ದಾರೋ ಅವ್ರನ್ನೆಲ್ಲರನ್ನೂ ಸೇರಿಸಬೇಕು. ಅವ್ರ ಮುಂದೆ ನಾವು ಈ ವಿಷಯವನ್ನು ಇಡಬೇಕು. ಇಟ್ಟು ಮುಂದಿನ ಕ್ರಮ ತಗೋಬೇಕು ಸರ್. ಇವತ್ತು ಸಾಯಂಕಾಲ ಇಡ್ತೀವಿ, ನಾಳೆ ಬೆಳಗ್ಗೆ ಮಾಧ್ಯಮದೊಂದಿಗೆ ವಿವರವನ್ನು ಕೊಡ್ತೀವಿ ಸರ್. ಇಷ್ಟವಾಗಿ ಹೇಳೋದಕ್ಕೆ ಇಷ್ಟಪಡ್ತೀವಿ ಸರ್. ಮ್ಯಾನೇಜ್ಮೆಂಟ್ ನಾವು ಕೆಲಸ ಮಾಡೋ ಕಾಂಟ್ರಾಕ್ಟ್ ಅಲ್ಲಿ ಇರೋರು ಮ್ಯಾನೇಜ್ಮೆಂಟ್ ಕೂತು ನೆಗೋಸಿಯೇಷನ್ ಮಾಡಿ ಅದರಲ್ಲಿ ಯಾವೆಲ್ಲ ವೆಲ್ಫೇರ್ ಇದೆ. ಇವಾಗ ಡೆತ್ ಆಗ್ಬಿಡ್ತಾರೆ ಸರ್. ಡೆತ್ ಆದ್ರೆ 1.5 ಲಕ್ಷ ಫಸ್ಟ್ ಇತ್ತು, ಇವಾಗ ಸ್ವಲ್ಪ ಎಲ್ಲ ಜಾಸ್ತಿ ಆಗುತ್ತೆ. ಆ ನೆಗೋಸಿಯೇಷನ್ ಮಾಡಿದ್ರೆ 1.5 ಲಕ್ಷ 5 ಲಕ್ಷ ಕೇಳ್ತೀವಿ. ಒಂದು ಕುಟುಂಬ ಅವ್ರು ತೀರು ಹೋದ್ರೆ ಅವ್ರ ಕುಟುಂಬಕ್ಕೆ 1.5 ಲಕ್ಷ ಸಾಕಾಗಲ್ಲ. 5 ಲಕ್ಷ ಮಾಡಿ ಇನ್ಶೂರೆನ್ಸ್, ನಮ್ಗೆ ಕ್ಯಾಂಟೀನ್ ಕೊಡ್ತಾರೆ, ಇವಾಗ ಬಸ್ ಕೊಡ್ತಾರೆ. ಇವೆಲ್ಲ ಬಂದು ಈ ನೆಗೋಸಿಯೇಷನ್ ಅಲ್ಲಿ ರಿನ್ಯೂವಲ್ ಆಗುತ್ತೆ. ಈ ವೆಲ್ಫೇರ್ ಎಲ್ಲ ಕೊಡುತ್ತೆ. ಒಂದು ಆಕ್ಸಿಡೆಂಟ್ ಆದ್ರೆ ಅಲ್ಲಿ ಅದು ಏನಾಗುತ್ತೆ, ಈ ಚಾರ್ಟರ್ ಆಫ್ ಡಿಮಾಂಡ್ ಅಲ್ಲಿ ಡಿಸ್ಕಷನ್ ಆದ್ರೆ ಅದರಲ್ಲಿ ಏನು ಮ್ಯಾನೇಜ್ಮೆಂಟ್ ಕೊಡ್ತಾರೆ, ನಾವು ಏನ್ ಕೇಳ್ತೀವಿ ಅದು ಒಂದು ಅಮಿಕೇಬಲ್ ಸೆಟಲ್ಮೆಂಟ್, ಒಂದು 5 ವರ್ಷ ಸೆಟಲ್ಮೆಂಟ್ ಅಂತ ಬಂದು ಅಗ್ರಿಮೆಂಟ್ ಮಾಡ್ಬಿಟ್ರೆ ಅದು 5 ವರ್ಷ ಅದು ನಮ್ಗೆ ಉಳಿಯುತ್ತೆ ಸರ್. ಇವಾಗ ಚಾರ್ಟರ್ ಆಫ್ ಡಿಮಾಂಡ್ ಇಲ್ಲದೆ ನೀವು ಏನೋ ಒಂದು 500 ರೂಪಾಯಿ ನೀವು ಹೆಚ್ಚು ಮಾಡ್ಬಿಟ್ರೆ ಇದು 500 ರೂಪಾಯಿ ನೀವು ತಲೆ ಹಾಕಿ ಮಾಡ್ತೀರಾ. ನಾಳೆ ಅಲ್ಲಿ ಹೋದ್ರೆ ಒಂದು 2 ತಿಂಗಳು ಬಿಟ್ಬಿಟ್ಟು ನಿಮ್ ಕ್ಯಾಂಟೀನ್ ಇಲ್ಲ, ಅಗ್ರಿಮೆಂಟ್ ಅಲ್ಲಿ ಇಲ್ಲ, ನೀವು ನಿಮ್ ಕ್ಯಾಂಟೀನ್ ಕೊಡೋದಿಲ್ಲ, ಬಸ್ ಕೊಡೋದಿಲ್ಲ ಅಂತ ಹೇಳ್ಬಿಡ್ತಾರೆ. ನಾವೇನ್ ಹೇಳ್ತೀವಿ, ನೀವು ಈ ಚಾರ್ಟರ್ ಆಫ್ ಡಿಮಾಂಡ್ ಏನ್ ಮುಂಚೆ 17 ಅಲ್ಲಿ ಮಾಡಿ ಒಂದು ಅಗ್ರಿಮೆಂಟ್ ಚರ್ಚಾಗಿ ಮಾಡಿದ್ರು ಆ ತರ ಒಂದು ನೆಗೋಸಿಯೇಷನ್ ಮಾಡ್ಬೇಕು. ಇದರಲ್ಲಿ ಎಲ್ಲಾ ಡಿಮಾಂಡ್ಸ್ ಏನಿದ್ರು ನೆಗೋಸಿಯೇಷನ್ ಮಾಡಿ ಅದರ ಡಿಮಾಂಡ್ಸ್ ಅಗ್ರಿಮೆಂಟ್ ಅಲ್ಲಿ ಕವರ್ ಹಾಕ್ಬಿಟ್ರೆ ಆ 5 ವರ್ಷ ಆ ಅಗ್ರಿಮೆಂಟ್ ಅಲ್ಲಿ ನಾವು ಇರ್ತೀವಿ. ಅವಾಗ ವೆಲ್ಫೇರ್ ಎಲ್ಲ ಬರುತ್ತೆ ಅಂತ ಇದು ಒಂದು. ಇನ್ನೊಂದು, ಇವಾಗ 40 ವರ್ಷ ರಿಟೈರ್ಡ್ ಆಗಿ ಹೋದ್ರೂ ಏನು ಕೊಡೋದಿಲ್ಲ. ನೀವು ಈ ಗ್ರಾಚ್ಯುಯಿಟಿ ಕೊಡ್ಬೇಕು, ಅದ್ ಮಾಡ್ಕೊಡಿ ಅಂತ ನಾವು ಕೇಳ್ತಾ ಇದ್ವಿ. ಅವ್ರೇನ್ ಹೇಳ್ತಾರೆ, ಗ್ರಾಚ್ಯುಯಿಟಿ ನೀವು ಕೇಸ್ ಹಾಕೊಳ್ಳಿ, ಕೇಸ್ ಆಗಿ ಕೋರ್ಟ್ ತೀರ್ಮಾನ ಆದ್ರೆ ನಾವು ಕೊಡ್ತೀವಿ ಅಂತ. ಆ ಕೋರ್ಟ್ ಆಗಿ ಬರೋದಕ್ಕಿಂತ ನೀವು ಏನಾದ್ರು ಮಾಡ್ಕೊಡಿ, ಇದು ಬೇಡಿಕೆ ಸರ್. ಇದು ಮೇಜರ್ 2 ಡಿಮಾಂಡ್. ಇದಕ್ಕೆ ನೀವು ಸ್ವಲ್ಪ ಅನ್ಸ್ಕಿಲ್ ಯೂನಿಯನ್, PCL ಯೂನಿಯನ್ ಪ್ರೆಸಿಡೆಂಟ್ ಮುಂದೆ ಮಾತಾಡ್ತಾ ಇದ್ದೀವಿ ಸರ್. ನಾವು 20 to 30 years
ವಿಮಲ್ನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸರ್. ನಾವು ನಮ್ಮ ವರ್ಕ್ ಕ್ಯಾಂಟೀನ್, ಹೌಸ್ ಕೀಪಿಂಗ್, ಮೆಡಿಕಲ್ ಸೆಕ್ಟರ್, ಲೋಡಿಂಗ್ ಅನ್ಲೋಡಿಂಗ್, ಆಫೀಸ್ ಬಾಯ್, ಸೆಮಿ ಸ್ಕಿಲ್, ಈ ತರ ನಾವು ಅನ್ಸ್ಕಿಲ್ ನಲ್ಲಿ ಸುಮಾರು 40 years ಸರ್ವಿಸ್ ಮಾಡ್ತಾ ಇದ್ದೀವಿ ಸರ್. ನಮಗೆ ಒಳ್ಳೆ ವೇಜ್ ರಿವಿಷನ್ ಬೇಕಂದ್ರೆ ನಾವು ಚಾರ್ಟರ್ ಆಫ್ ಡಿಮ್ಯಾಂಡ್ಸ್ ಕೊಟ್ಟಿದ್ದೀವಿ ಸರ್. ಅದ್ಮೇಲೆ ರಿಮೈಂಡರ್ ಲೆಟರ್ ನಾವು ಕೊಟ್ಟಿದ್ದೀವಿ ಸರ್. ಕರೆದು ಮಾತಾಡಿಲ್ಲ, ಒಂದು ಫೈನಲ್ ಡಿಸಿಷನ್ ಇಲ್ಲ. ಫೌಂಡೇಶನ್ ಡೇ ಗಿಫ್ಟ್ ನಲ್ಲಿ ಪ್ರೋಗ್ರಾಮ್ ನಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಎಂಪ್ಲಾಯ್ಸ್ ಆಫೀಸರ್ಸ್ ಮಾತ್ರ 8 ಗ್ರಾಮ್ ಗೋಲ್ಡ್ ಕೊಟ್ಟು ನಮ್ಮನ್ನೇ ಬೇರೆ ಕೈನಲ್ಲಿ ಬಿಟ್ಟಿದ್ರು ಸರ್. ಅದಕ್ಕೋಸ್ಕರ ನಾವು ಕೇಳಿದೀವಿ, ಅದಕ್ಕೂ ಅವರು ಏನು ಚರ್ಚೆ ಮಾಡಿಲ್ಲ ಸರ್. ನಮ್ದು ಅಗ್ರಿಮೆಂಟ್ ನಮ್ಮ ಪ್ರೆಸಿಡೆಂಟ್ ಹೇಳಿದ್ದಾರೆ, 7 years ಅಗ್ರಿಮೆಂಟ್ ಮುಗಿದು March 31st ಅಗ್ರಿಮೆಂಟ್ ಕ್ಲೋಸ್ ಆಗಿದೆ ಸರ್. ನಮ್ಮ ಪ್ರಾಣ ಮಾಡಕ್ಕೆ ಸಾಧ್ಯ ಇಲ್ಲ. ನಮ್ಮ ಮಕ್ಕಳಿಗೆ, ನಮ್ಮ ತಾಯಿ ತಂದೆಗೆ ಊಟ ಕೊಡಕ್ಕೆ ಪೇಮೆಂಟ್ ಸಿಕ್ಕೋದಿಲ್ಲ ಸರ್. ಅದಕ್ಕೋಸ್ಕರ ನಮ್ಗೂ ಒಳ್ಳೆ ಪೇಮೆಂಟ್ ಬೇಕು ಅಂತ ಕೇಳಿದ್ದು ನಾವು ಲೆಟರ್ ಕೊಟ್ಟಿದ್ದೀವಿ ಸರ್. ಅದ್ರ ಬಗ್ಗೆ ಏನು ಚರ್ಚೆ ಮಾಡಿಲ್ಲ. ನಾವು 40 years ಸರ್ವಿಸ್ ಮಾಡಿ ಈ ಕಂಪನಿನಲ್ಲಿ ಬೆಲೂನ್ಗೈನಲ್ಲಿ ಹೋಗ್ತೀವಿ ಸರ್. ಅದ್ರ ಬಗ್ಗೆ ಏನೋ ಒಂದು ಕೊಡಿ ಅಂತ ಕೇಳಿದೀವಿ. ಅದ್ರ ಬಗ್ಗೆ ನೀನು ಚರ್ಚೆ ಮಾಡಿ ಸರ್. ದಯವಿಟ್ಟು ಒಳ್ಳೆ ರಿಸರ್ವೇಶನ್ ಮಾಡ್ಬೇಕು. ಇಲ್ಲಿ ಓದಿರೋವರೆಗೂ ಅಪಾಯಿಂಟ್ಮೆಂಟ್ ಪರ್ಸೆಂಟೇಜ್ ನಲ್ಲಿ ಕೊಡ್ಬೇಕು, ನಮಗೂ ಗ್ರಾಜುಯೇಟಿ ಕೊಡ್ಬೇಕು ಸರ್ ಎಂದು ಕೇಳ್ಕೊಂಡು ನಿಮ್ ಪರವಾಗಿ ನಮ್ಮ ಮಾತನ್ನು ಮುಗಿಸ್ಕೊಂಡು. ನೀವು 5ನೇ ತಾರೀಕು ಏನು ಸ್ಟ್ರೈಕ್ ಮಾಡ್ತಾ ಇದ್ರು ಅದನ್ನೆಲ್ಲ ನೋಡಿ 8ನೇ ತಾರೀಕು ನಾನು ಇಲ್ಲಿ ಬೆಳಿಗ್ಗೆ ಬಂದಿದ್ದೆ ನಿಮ್ಮ ಮಾತಾಡ್ಕೊಂಡು ಹೋಗಕ್ಕೆ. ಅವತ್ತು ಒಂದು ವಿಷಯ ಹೇಳಿದೆ, ನಾವು ಸಂಸದರಾಗಿ ಬರೀ 4 ತಿಂಗಳಾಗಿದೆ, ಆದ್ರೇನು ನಿಮ್ಮ ಜೊತೆ ಸುಮಾರು ಒಂದು 10 ರಿಂದ 15 ಸತಿ ನಿಮ್ಮ ಜೊತೆ ಮಾತಾಡಿ ನಿಮ್ಮ ಸಮಸ್ಯೆಗಳು ಏನು ಅಂತ ತಿಳ್ಕೊಂಡು CMD ಅವ್ರನ್ನ ಮಾತಾಡಿ ಇದೆಲ್ಲ ಬಗೆಹರಿಸಿ ಅಂತ ಒಂದು ಕೇಳ್ಕೊಂಡಿದ್ದೆ. ಅದರಲ್ಲಿ ಒಂದು ಅವರ ಆಶ್ವಾಸನೆ ಕೊಟ್ಟಿದ್ದಾರೆ, ನಿಮ್ಗೆ ಗಿಫ್ಟ್ ಏನ್ ಕೊಡ್ಬೇಕು ಅಂತ ಅದನ್ನ ಕೊಡಕ್ಕೆ ನಾವು ಸಿದ್ಧವಾಗಿದ್ದೀವಿ, ಅವ್ರ ಜೊತೆ ಮಾತಾಡ್ತಾ ಇದೀವಿ ಅಂದ್ರೆ. ಬಟ್ ಅವರು ಒಂದೇ ಡಿಮ್ಯಾಂಡ್ ಹೇಳ್ತಾ ಇರೋದು, ನೀವು ನಾಳೆನೆ ಬಂದು ಕೆಲ್ಸಕ್ಕೆ ಸ್ಟಾರ್ಟ್ ಮಾಡಿ, ಕೂತ್ಕೊಂಡು ಟೇಬಲ್ ಮೇಲೆ ಕೂತ್ಕೊಂಡು ಮಾತಾಡೋಣ ಅಂತ. ಆದ್ರೆ ನೀವು ಅದಕ್ಕೆ ಸಿದ್ಧವಾಗಿರ್ಲಿಲ್ಲ. ಯಾರೋ ಬಂದು ಏನೋ ನಮ್ಮ ಬಗ್ಗೆ ಅದು ಇದು ಅಂತೆಲ್ಲ ಮಾತಾಡ್ತಾರೆ, ನೀವು ಅದಕ್ಕೆಲ್ಲ ನೀವು ಇನ್ಫ್ಲೂಯೆನ್ಸ್ ಆಗಿ ನೀವು ಇದನ್ನ ಸ್ಟ್ರೈಕ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ನಿಮ್ದು ಒಂದು ಡಿಮ್ಯಾಂಡ್ ಇತ್ತು, ಕುಮಾರಣ್ಣನ ಒಂದ್ಸತಿ ಕರೀರಿ, ಒಂದ್ಸತಿ ನಾವು ಮಾತಾಡ್ತೀವಿ, ನಮ್ಮ ಸಮಸ್ಯೆಗಳು ಅವ್ರಿಗೆ ಹೇಳ್ಬೇಕು ಅಂತ. ಇವತ್ತು ಕುಮಾರಣ್ಣನ ಕರ್ಕೊ ಬಂದಿದ್ದೀನಿ, ನಿಮ್ ಸಮಸ್ಯೆಗಳು ನೀವು ಹೇಳಿದ್ದೀರಾ. ನೀವು ಏನು ಮಾತಾಡ್ಬೇಕು ಅಂತ ಕೂಡ ನೀವು ಇವಾಗ ಎಲ್ಲಾರ ಮುಂದೆನೂ ಹೇಳಿದ್ದೀರಾ. ಇದೇನು ಕ್ಲೋಸ್ಡ್ ರೂಮ್ ಅಲ್ಲಿ ಅಂತೂ ಹೇಳಿಲ್ಲ, ಓಪನ್ ಫೀಲ್ಡ್ ಅಲ್ಲಿ ಎಲ್ಲಾರ ಮುಂದೆನೂ ಹೇಳಿದ್ದೀರಾ. ಇವಾಗ ಕುಮಾರಣ್ಣ ಅವರು ಏನು ಒಂದು ಮಾತು ಹೇಳ್ತಾರೋ ದಯವಿಟ್ಟು ಅದನ್ನ ಕೇಳಿ ನೀವು ನಿಮ್ಮ ನಿರ್ಧಾರ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ರಾಜ್ಯದ ದೀನ ದಲಿತರ ಬಂಧು, ರೈತ ನಾಯಕರು, ಈ ರಾಜ್ಯಕ್ಕೆ 2 ಬಾರಿ ಮುಖ್ಯಮಂತ್ರಿಗಳಾಗಿ ಹಲವಾರು ಸಮಸ್ಯೆಗಳನ್ನ ಬಗೆಹರಿಸಿ ರೈತರಿಗೆ ಸುಮಾರು 25,000 ಕೋಟಿ ಮನ್ನಾ ಮಾಡಿದ ಏಕೈಕ ನಾಯಕ ನಮ್ಮ ಕುಮಾರಣ್ಣವರು ಇವತ್ತು ಕೇಂದ್ರದಲ್ಲಿ ಬೃಹತ್ ಕೈಗಾರಿಕಾ ಮಂತ್ರಿಗಳು ಆದಂತಹ ನಮ್ಮೆಲ್ಲರ ನಾಯಕರು ನಿಮ್ಮ ಮುಂದೆ ಬಂದಿದ್ದಾರೆ. ಕಳೆದ 13 ದಿನಗಳಿಂದ ಸತತವಾದಂತಹ ಹೋರಾಟದ ಪ್ರತಿಫಲ ಮತ್ತು ನಮ್ಮ ಲೋಕಸಭಾ ಸದಸ್ಯರಾದಂತಹ ಮಲ್ಲೇಶ್ ಬಾಬು ಅವರ ಅವಿರತದ ನಮ್ಮ ಮಂತ್ರಿಗಳ ನಿರಂತರ ಸಂಪರ್ಕದಿಂದ ಇವತ್ತು ನಿಮ್ಮ ಮುಂದೆ ಮಾನ್ಯ ಸಚಿವರನ್ನೇ ನಿಮ್ಮ ಮನೆ ಬಾಗಿಲಿಗೆ ಕರ್ಕೊಂಡು ಬಂದಿದ್ದಾರೆ. ಅದಕ್ಕೆ ಅವರಿಗೆ ಅನಂತ ಅಂತ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಈ ವೇದಿಕೆಯಲ್ಲಿ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಮ್ಮ ಲೋಕಸಭಾ ಸದಸ್ಯರಿಗೆ, ಅವ್ರ ಜೊತೆಗೆ ನಮ್ಮ ಜಾತ್ಯತೀತ JDS ನ ಎಲ್ಲ ಮುಖಂಡರುಗಳು, ನನ್ನ ಸಹೋದರರಾದಂತ ಸಮೃದ್ಧಿ ಮಂಜು ಅವರು, ಜಿಲ್ಲಾಧ್ಯಕ್ಷರಾದಂತ ವೆಂಕಟೇಶ್ವರಣ್ಣವರು, ಶ್ರೀನಾಥ್ ಅಣ್ಣವರು, ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾದಂತ ನಮ್ಮ ಚೌಡರೆಡ್ಡಿಯಣ್ಣವರು, ಇನ್ನು ಉಳಿದಂತ ನಮ್ಮ ನಾರಾಯಣಸ್ವಾಮಣ್ಣವರು, ಹೆಂಕಮಣ್ಣವರು ಎಲ್ಲರೂ ಸೇರಿ ನಿಮ್ಮೆಲ್ಲರ ಪರವಾಗಿ ಕುಮಾರಣ್ಣವರು ಕರ್ಕೊಂಡ್ ಬಂದಿದ್ದಾರೆ. ಅವರ ಮಾತಿಗೆ ಗೌರವವನ್ನು ಕೊಡಿ. ನಿಮ್ಮೆಲ್ಲರ ಬೇಡಿಕೆಗೆ ನನಗಂತೂ ಅನಿಸ್ತದೆ, ನಿಮ್ಮ ಬೇಡಿಕೆಗೆ ಎಲ್ಲರಿಗೂ ಸ್ಪಂದಿಸಿ ನಮ್ಮ ರಾಜ್ಯದವರು, ಈ ಕನ್ನಡ ನಾಡಿನ ಮಣ್ಣಿನ ಮಕ್ಕಳು ಇವರೆಲ್ಲರೂ ಅವರ ಪರವಾಗಿ ನಾನು ಮಾಡ್ತೀನಿ ಅಂತಕ್ಕಂತ ಎಲ್ಲ ಆತ್ಮವಿಶ್ವಾಸ ನಮಗಂತೂ ಇದೆ. ಅವ್ರ ಮಾತನ್ನು ಕೇಳಿ ನಾನು ಹೆಚ್ಚು ಭಾಷಣ ಮಾಡಕ್ ಹೋಗೋದಿಲ್ಲ, ಈ ವಿಷಯ ಹೇಳಕ್ ಮಾತ್ರ ಅಷ್ಟೇ. ಈ ಕೆಲಸ ಕೊಟ್ಟ ಮೇಲೆ 2,000 ಪೇಮೆಂಟ್, ಆಮೇಲೆ 10,000 ಬಂದಿದೆ ಸರ್. ನನ್ನ 3 ಜನ ಮಕ್ಕಳು ಈ ಸಂಪಾದನೆಯಲ್ಲಿ ನಮ್ಮ ಕುಟುಂಬ ನಡೆಸಲಿಕ್ಕೆ ಆಗ್ತಾ ಇದೆ ಸರ್. ಅದರಿಂದ ನಾವು ಪೇಮೆಂಟ್ ಕೇಳಿದ್ವಿ. ಆಮೇಲೆ ನಾವು ರಿಟೈರ್ಡ್ ಹೋಗುವಾಗ ಏನಾದ್ರು ನಮ್ಗೆ ಕೊಡಿ ಅಂತ ದಯವಿಟ್ಟು ನಾವು ಕೇಳ್ತಾ ಇದ್ದೆ, ಜಗಳ ಮಾಡಿಲ್ಲ. ನಿಮ್ಮ ಪರವಾಗಿ ನಮ್ಗೆ ಆ ಸಲಿಗೆಗಳ ನನಗೆ ಡೀಟೇಲ್ ಕೊಡಿ, ನಾನು ಅಟೆಂಡ್ ಮಾಡ್ತೀನಿ.
ಸಿಎಂಡಿ ಅವರು ಸ್ಟ್ರೈಕ್ ಪ್ರಾರಂಭ ಮಾಡಲಿ, ನಾಳೆಯಿಂದಲೇ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರು. ಏನೇನು ಬೇಡಿಕೆ ಇದೆ ಅಂತ ಹೇಳಿದ್ರು. ನನ್ನ ಮೇಲೆ ವಿಶ್ವಾಸ ಇತ್ತು. ನಿಮ್ ತೀರ್ಮಾನ ಅದು, ನಾನು ಬಲವಂತ ಮಾಡಲ್ಲ ನಿಮಗೆ. ನನ್ನಿಂದ ಏನಾದ್ರು ಅನುಕೂಲ ಆಗಬಹುದು ಅನ್ನೋದು ನಿಮ್ಗೆ ವಿಶ್ವಾಸ ಇದ್ರೆ ತೀರ್ಮಾನ ನಿಮಗೆ ಬಿಡ್ತೀನಿ. ನಿಮ್ದೇ ತೀರ್ಮಾನ, ನಾನೇನು ಒತ್ತಾಯ ಆಗಲ್ಲ. ನೀವು ಸ್ಟ್ರೈಕ್ ನಿಲ್ಲಿಸಿ ಕೆಲಸ ಪ್ರಾರಂಭ ಮಾಡಿದ್ರೆ ಒಂದಲ್ಲಿ ಕೂತು ಚರ್ಚೆ ಮಾಡಬೇಕಾಗಿಲ್ಲಪ್ಪ. ನಮ್ಗೆ ಗೌರವ ಕೊಟ್ಟರು ಹೇಳಿದ ತಕ್ಷಣ ಇವತ್ತು ಕೆಲಸಕ್ಕೆ ಬಂದಿದ್ದಾರೆ ಅಂತ ಅವರಲ್ಲೂ ನಿಮಗೆ ಸ್ವಲ್ಪ ಒಂದು ಸಿಬ್ಬಂದಿ ಬರ್ಬೋದು. ಆ ಹಿನ್ನೆಲೆಯಲ್ಲಿ ತೀರ್ಮಾನ ನೀವು ಮಾಡ್ತೀವಿ. ನಾನು ಒತ್ತಾಯ ಆಗಲಿಲ್ಲ. ಬಟ್ ಗುರುವಾರ ನಾನೇ ಬರ್ತೀನಿ, ಬಂದು ಈ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಿಕೊಂಡು ಬಂದಿರೋ ಕಾರ್ಮಿಕರ ಬಂಧುಗೆ ಕಾರ್ಮಿಕರ ಪರವಾಗಿ ಅವರವರ ಆಸನದಲ್ಲಿ Count on all Voltas brand items AC, refrigerator, washing machine and other items only at Voltas brand showroom at Parandehli. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Peak.